ಒಳ್ಳೆ ಸೀನ್ ನೋಡ್ದೆ, ಅದ್ಭುತವಾದ ಕನಸನ್ನ ನನಸು ಮಾಡ್ಕೊಂಡ್ಬಿಡೋಣ. ಮಯೂರಿ, ಯಾರೋ ಕಿಷ್ಟಾಗಾಯ್ತು. ನಾನು ಹೇಳಿರ್ಲಿಲ್ವಾ, ದೆವ್ವನೇ ಕಣೆ ಅದು. ಯೋ ಸಾಕು, ಸುಮ್ಮನಿರಿ ಇಬ್ರು. ದೆವ್ವ ಯಾಕೆ ಕಿರ್ಚ್ಕೊಂಡು ನೋಡುತ್ತೆ? ಮೋಸ್ಟ್ಲಿ ನಮ್ಮ ಕ್ಯಾಂಪ್ ಅವರೇ ಯಾರೋ ಆಟ ಆಡಿಸ್ತಿರ್ಬೇಕು. ಇರಿ, ಮಾಡ್ತೀನಿ. ಅಯ್ಯೋ ಬೇಡ ಕಣೆ, ಇಲ್ಲಿಂದ ಹೊರಟೋಗೋಣ ಬಾ ಪ್ಲೀಸ್. ಇರ್ರೆ, 2014 ದೆವ್ವ ಹೆಂಗಿರುತ್ತೆ ಅಂತ ನಾನು ನೋಡ್ಕೊಂಡ್ ಬರ್ತೀನಿ. ಅಯ್ಯೋ ಮಯೂರಿ, ಯಾರು ಯಾರಿದ್ದೀರಾ? ಮಾತಾಡಿ. ಮೇಘ, ಅಂಜಲಿ, ಎಲ್ಲಿದ್ದೀರಾ? ಮೇಘ, ಅಂಜಲಿ, ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಾ, ಸಂಪಿಗೆ ಹೂ ತರ. ಸೂಪರ್. ಏ ತಲಹರಟೆ, ಯಾರು ನೀನು? ನಿಂದೆನಾ ಇದೆಲ್ಲ ಕಿತಾಪತಿ? ಇಡಿಯಟ್, ಏನಾದ್ರು ಹೆಚ್ಚು ಕಡಿಮೆ ಆಗಿದ್ದಿದೆ ಅದಕ್ಕೆ ನಾನು ನಮ್ಮ ಜೊತೆ ಬಸ್ಸಲ್ಲಿ ಬರ್ದೇ ಇದ್ದಿದ್ದು. ಇದೆಲ್ಲ ಫನ್ಗೋಸ್ಕರ ಸರ್. ಲೈಫಲ್ಲಿ ಕಿಕ್ಕಿರ್ಬೇಕು. ಕಿಕ್ಕಿಲ್ಲ ಅಂದ್ರೆ ಸ್ವರ್ಗನು ಬೋರ್ ಅನ್ಸ್ಬಿಡುತ್ತೆ. ಕಿಕ್ ಬೇಕಾ? ಕಿಕ್ಕು ಯಾರಿಗೋ ಕಿಕ್ ಬೇಕಾಗಿರೋದಿಲ್ಲ. ಎಲ್ಲ ಹೋಗಿ ಮಲ್ಕೊಳ್ಳಿ, ನಾಳೆ ಬೆಳಿಗ್ಗೆ ಸಿಗತ್ತೆ ಕರೆಕ್ಟ್ ಆಗಿರೋ ಕಿಕ್. ಬೇಡ ಕಣೋ, ಅವರಿಬ್ರನ್ನ ಕೊಲ್ಲಕ್ಕೆ ಹೋಗಿ ನಿನ್ಗೇನಾದ್ರು ಆಗ್ಬಿಡುತ್ತೆ. ದೆವ್ವ ಬಂದು ಕಾಪಾಡ್ತು, ಮೇಘ ಮಯೂರಿ ತಪ್ಪಿಸ್ಕೊಂಡ್ರು. ಇದಕ್ಕೆ ಹೇಳಿದ್ದು ಮಾಲೆಗೆ ಅಪ್ಸರ ಮಾಡಬಾರ್ದು ಅಂತ. ಎರಡೇ ಸಲ ಎಕ್ಸಾಮ್ ಬರ್ದು ಪಾಸ್ ಆಗಬಾರ್ದು ಅಂತ ಏನಿಲ್ವಲ್ಲ. ಇವತ್ತು ನಾನು ಸೋತಿರ್ಬೋದು, ಆದರೆ ನಾಳೆ ಯಾವುದೇ ಕಾರಣಕ್ಕೂ ಸೋಲೋದಿಲ್ಲ. ನಾಳೆ ಮೇಘ ಮಯೂರ್ನ ಮುಗಿಸ್ತೀನಿ. ಆ ಜಯಂತ ನಿನ್ನ ಸುಮ್ಮನೆ ಬಿಡ್ತಾನ? ಜಯಂತ
ಎಲ್ಲಿಗೂ ಹೋಗಿರಲ್ಲ, ಅವ್ನು ಬರ್ತಾನೆ. ಮೀನಾಕ್ಷಿ, ಸಮಾಧಾನ ಮಾಡ್ಕೊ, ಹುಟ್ಟೋಗಿ ಏನೂ ಆಗಿರಲ್ಲ ಕಣೆ. ಹೇಳ್ದೆ ಕೇಳ್ದೆ ಎಲ್ಲಿ ಹೋದ್ನೋ ಏನೋ. ಹುಟ್ಟು ಯಾವತ್ತೂ ಈ ತರ ಮಾಡ್ದವನಲ್ಲ. ನನ್ ಮಗನ್ಗೆ ಏನಾಗಿದ್ಯೋ, ಎಷ್ಟು ಕಷ್ಟ ಪಡ್ತಿದ್ದಾನೋ ಏನೋ. ಏ ಮೀನಾಕ್ಷಿ, ಸ್ವಲ್ಪ ಸುಮ್ಮನಿರಿ. ಹಲೋ ವೆಂಕಿ, ನಮ್ ಜಯಂತ ಬಂದಿದ್ದೇನಪ್ಪ? ಇಲ್ವಾ? ಹೋಗ್ಲಿ, ಇವತ್ತೇನಾರ ಸಿಕ್ಕಿದ್ನ? ಇಲ್ವಾ? ಫೋನ್ ಏನಾರ ಮಾಡಿದ್ನ? ಇಲ್ವಾ? ಫ್ರೆಂಡ್ಸ್ ಜೊತೆ ಎಲ್ಲಾರ ಹೊರಗಡೆ ಹೋಗಿದ್ದೇನಪ್ಪ? ಗೊತ್ತಿಲ್ವಾ? ಸರಿಯಪ್ಪ, ನಿನ್ಗೇನಾದ್ರು ಫೋನ್ ಮಾಡಿದ್ರೆ ತಕ್ಷಣ ನನಗೆ ಫೋನ್ ಮಾಡಕ್ಕೆ ಹೇಳು. ಆಯ್ತು. ಹವಾ ಅಲ್ಲೂ ಹೋಗಿಲ್ಲ ಅಂತ. ನನ್ ಮಗನ್ಗೇನು ಆಗಿದೆ, ಖಂಡಿತ ನನ್ ಮಗನ್ಗೇನು ಆಗಿದೆ. ಮೀನಾಕ್ಷಿ, ಅಷ್ಟಕ್ಕೆ ನಾನು ಹುಡಿಬೇಡ್ರಿ. ನನ್ ಮಗನ್ ಬಗ್ಗೆ ನಾನ್ ಯಾಕ್ರಿ ಅಪ್ಶಕ್ರ ನೋಡಿಲಿ? ಇಷ್ಟೊತ್ತಾದ್ರೂ ಅವ್ನ ಮನೆಗೆ ಬಂದಿಲ್ಲ ಅಂದ್ರೆ ಅವ್ನಿಗೇನು ಆಗಿದೆ ರೀ. ನನ್ ಮನಸ್ಸು ಹೇಳ್ತಿದ್ದೆ ಅವ್ರಿಗೆ ಏನೋ ಆಗಿದೆ, ಖಂಡಿತವಾಗ್ಲೂ ಅವ್ನಿಗೇನೋ ಆಗಿದೆ. ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ದಲ್ಲಿ ಇಷ್ಟು ದಿನ ಒದ್ದಾಡ್ತಾ ಇದ್ದೆ. ಇವತ್ತು ಟೈಮ್ ಸಿಕ್ಕಿದೆ. ನನಗೆ ಈ ಮದುವೆ ಬೇಡ ಅಪ್ಪ. ಭಾವ, ಜಯಂತ ಮನೆ ಬಿಟ್ಟು ಹೋಗಿರ್ಬೇಕು. ಏನು ಮಾತು ಅಂತ ಆಡ್ತೀಯ ಪಶುಪತಿ? ಅವನು ಮನೆ ಬಿಟ್ಟು ಹೋಗುವಂಥದ್ದು ಏನಾಗಿದೆ? ಇಲ್ಲ ಭಾವ, ನನಗೆ ಮನಸ್ಸಿಗೆ ಅನಿಸ್ತಾ ಇದೆ ಅವ್ನು ಮನೆ ಬಿಟ್ಟು ಹೋಗಿರ್ಬೇಕು. ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋಣ. ಪೊಲೀಸ್ ಕಂಪ್ಲೇಂಟ್? ಬೇಡ, ಇನ್ನು ಸ್ವಲ್ಪ ದಿನಕ್ಕೆ ಅವನ ಮದುವೆ ನಡೆಯೋದಿದೆ. ಈಗ ಕಂಪ್ಲೇಂಟು ಎಲ್ಲ ಚೆನ್ನಾಗಿದೆ. ಇಷ್ಟಕ್ಕೂ ಅವನೇನು ಚಿಕ್ಕ ಹುಡುಗ ಅಲ್ಲ, ವಯಸ್ಸು ಹುಡುಗ. ಫ್ರೆಂಡ್ಸ್ ಜೊತೆ ಎಲ್ಲ ಹೋಗಿರ್ಬೇಕು. ಬರ್ತಾನೆ. ಎಲ್ಲಿ ಹೋದ ಈ ಹುಡುಗ? ಏನ್ ಮಾಡೋದಕ್ಕೆ ಹೋಗಿರ್ಬೋದು? ಏನಾದ್ರೂ ತಪ್ಪು ನಿರ್ಧಾರ? ದೇವ್ರೆ, ಅವನು ಯಾವ ತಪ್ಪು ನಿರ್ಧಾರಗಳನ್ನು ತಗೋಬಾರ್ದು. ಅವನನ್ನ ಕಾಪಾಡಪ್ಪ. ಪ್ರೀತಿಯ ಅತ್ತೆಯವರಿಗೆ ಜಯಂತ ಮಾಡುವ ನಮಸ್ಕಾರಗಳು. ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ನನಗೆ ಬೇರೆ ದಾರಿ ಕಾಣ್ತಾ ಇಲ್ಲ. ಒಲ್ಲದ ಮದುವೆ ಮಾಡಿಕೊಳ್ಳೋದಕ್ಕಿಂತ ಇಷ್ಟಪಟ್ಟವಳ ಜೊತೆ ಕಷ್ಟಪಡೋದು ಲೇಸು ಅನ್ಕೋತಾ ಇದ್ದೀನಿ. ಆದಷ್ಟು ಬೇಗ ನಾವಿಬ್ರು ಮನೆಗೆ ವಾಪಸ್ ಬರ್ತಾ ಇದ್ದೀವಿ. ನೀವು ನಮ್ಮ ಬಗ್ಗೆ ಯಾವ ಚಿಂತೆನೂ ಇಟ್ಕೋಬೇಡಿ. ಸಾಧ್ಯವಾದರೆ ಅಪ್ಪ ಅಮ್ಮನಿಗೆ ವಿಷಯ ತಿಳಿಸಿಬಿಡಿ. ನಿಮ್ಮ ಮಾತನ್ನು ಮೀರಿ ಇಂಥ ಒಂದು ನಿರ್ಧಾರ ತಗೊಂಡಿದ್ದಕ್ಕೆ ನನ್ನನ್ನು ದಯವಿಟ್ಟು ಕ್ಷಮಿಸಿ. ಇಂತಿ ನಿಮ್ಮ ಜಯಂತ. ಜಯಂತನೋ ಮಯೂರಿನೋ ಓಡೋಗಿ ಮದುವೆ ಆದ್ರ? ಅಯ್ಯೋ ದೇವ್ರೆ, ಏನಪ್ಪ ಮಾಡೋದೀಗ?
ಮಯೂರಿಗೆ ಫೋನ್ ಮಾಡ್ತೀನಿ. ಒಳ್ಳೆ ಪ್ರಾಣ ಸಂಕಟ ಆಗೋಯ್ತಲ್ಲ ನನಗೀಗ. ಈ ವಿಷಯ ನಮ್ಮ ಮನೆಯವ್ರ ಹತ್ರ ಹೇಗೆ ಹೇಳಿ ನಾನು? ಸತ್ಯ ಹೇಳಿದ್ರೆ ಮನೆಯವ್ರು ನನ್ನ ಸುಮ್ಮನೆ ಬಿಡ್ತಾರ? ಸುಳ್ಳು ಹೇಳಿದ್ರು ಎಷ್ಟೊತ್ತು ಸಂಭಾಳಿಸಕ್ಕಾಗತ್ತೆ? ಬರ್ತಾ ಬರ್ತಾ ಸುಳ್ಳಿನ ಸರಮಾಲೆನ ಪೋಣಿಸ್ತಾ ಹೋಗ್ತಾ ಇದ್ದೀನಿ ನಾನು. ನನಗೆ ಗೊತ್ತು, ಸರಿಯಾಗಿ ಸಿಕ್ಕಾಕೊಳ್ತೀನಿ ನಾನು. ಇವನು ಹೋಗೋಕ್ಕಿಂತ ಮೊದಲು ನಂಗೊಂದು ಮಾತು ಹೇಳಬಾರ್ದಿತ್ತ? ಎಲ್ಲ ದುಡುಕ್ ಬುದ್ಧಿ. ಇವ್ರುಗಳು ಮಾಡೋ ಕೆಲಸಕ್ಕೆ ನಾವು ದೊಡ್ಡವ್ರು ಸಾಯ್ಬೇಕು. ಈಗ ಮನೆಯವ್ರಿಗೆ ಏನಂತ ಹೇಳೋದು ನಾನು? ಮೊದ್ಲು ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ಟು ಬನ್ನಿ. ಇನ್ನು ಎಷ್ಟೊತ್ತು ಅಂತ ಕಾಯೋದು ಹೇಳಿ? ನನ್ನ ಮಗನಿಗೆ ಏನಾಗಿದ್ಯೋ ಏನೋ. ಮೀನಾಕ್ಷಿ, ಬಾಯಿ ಮುಚ್ಕೊಂಡಿರ್ರಿ. ಮಾತೆತ್ತಿದ್ರೆ ಅವನಿಗೇನಾಯ್ತು ಅಂತ ನಮ್ಗೆ ಹೆದರ್ಸ್ಬೇಡಿ. ಅವ್ನಿಗೇನು ಆಗಿರಲ್ಲ. ಭಯ ಪಡುವಂತ ಶತ್ರು ಯಾರೂ ಇಲ್ಲ ಅವನಿಗೆ. ಈ ಕಾಲ ಹೇಗಿದೆ ಅಳಿಯಂದ್ರೆ, ಒಂದು ವಾಚ್ ಮೊಬೈಲ್ಗೋಸ್ಕರ ಮನುಷ್ಯ ಪ್ರಾಣನೇ ತೆಗಿತಾ ಇದ್ದಾರೆ. ಅಯ್ಯೋ ದೇವ್ರೆ, ನನ್ನ ಮಗನಿಗಂಥದ್ದೇನು ಆಗ್ತಾ ಇರ್ಲಪ್ಪ. ಅವನ್ ಎಲ್ಲೇ ಇರ್ಲಿ, ಸುರಕ್ಷಿತವಾಗಿರ್ಲಿ ಸಾಕು ನಂಗೆ. ಅಣ್ಣ, ಇನ್ ಕಾಯೋದ್ರಲ್ಲಿ ಯಾವ ಅರ್ಥನೂ ಇಲ್ಲ ಅನಿಸ್ತಾ ಇದೆ. ಹೋಗ್ಬಿಟ್ಟು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋಣ. ಯೋಚನೆ ಮಾಡಿದ್ರೆ ಕಂಪ್ಲೇಂಟ್ ಕೊಡೋದೇ ಒಳ್ಳೇದು ಅನ್ಸುತ್ತೆ ಪಶುಪತಿ. ಜಯಂತನಿಗೇನೂ ಆಗಿಲ್ಲ. ಅವನ ಫ್ರೆಂಡ್ ಮನೆಯಲ್ಲಿ ಏನೋ ಫಂಕ್ಷನ್ ಅಂತೆ. ಇವನು ಎಷ್ಟು ಬೇಡ ಬೇಡ ಅಂದರೂ ಕರ್ಕೊಂಡು ಹೋದ್ರಂತೆ. ನಾಳೆ ಬರ್ತಾನಂತೆ. ಅಕ್ಕ, ನಾವು ಜಯಂತನ ಫೋನಿಗೆ ಟ್ರೈ ಮಾಡ್ತಾ ಇದೀವಿ. ಸ್ವಿಚ್ ಆಫ್ ಬರ್ತಾ ಇದೆ. ನಿಮ್ಮ ಫೋನಿಗೆ ಹೇಗೆ ಸಿಗ್ತಾ? ಅದು ಅವನಿರೋ ಜಾಗದಲ್ಲಿ ಸಿಗ್ನಲ್ ಇರಲಿಲ್ವಂತೆ. ಅದಕ್ಕೆ ಸಿಗ್ನಲ್ ಇರೋ ಜಾಗದಲ್ಲಿ ನೋಡಿಕೊಂಡು ಫೋನ್ ಮಾಡಿದ್ದ. ಎಲ್ಲಿದೆಯಾ ಏನು ಅಂತ ಕೇಳೋಣ ಅನ್ನೋಷ್ಟೊತ್ತಿಗೆ ಡಿಸ್ಕನೆಕ್ಟ್ ಆಗೋಯ್ತು. ಅದಕ್ಕೆ ನಾನು ಟ್ರೈ ಮಾಡಿದೆ. ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಅದಕ್ಕೆ ನೀವು ಹೇಳ್ತಾರ ನಿಜ ತಾನೆ? ಪುಟ್ಟು ಪುಟ್ಟು ನಿಮ್ಮ ಜೊತೆ ಮಾತಾಡ್ನಾ? ನಾನು ಸುಳ್ಳು ಹೇಳ್ತೀನ ನಿನ್ನ ಹತ್ರ? ಹಾಗಂತ ಯಾರಾದರೂ ಹೇಳಿದ್ರೆ ಕಾಪಾಡೋಕೆ ನಾನು ಹೊಡಿತೀನಿ. ನಮ್ಮಲ್ಲಿ ಯಾರೇ ಸುಳ್ಳು ಹೇಳಿದ್ರು ನಮ್ಮ ಅಣ್ಣ ಅದಕ್ಕೆ ಬಾಯಲ್ಲಿ ಸುಳ್ಳು ಬರೋದಕ್ಕೆ ಸಾಧ್ಯನೇ ಇಲ್ಲ. ಅಲ್ಲ, ಅದಕ್ಕೆ ಪುಟ್ಟು ಫೋನ್ ಮಾಡಿದಾಗ ನನ್ನನ್ನೊಂದು ಮಾತು ಕರಿಬಾರ್ದಾಗಿತ್ತ? ನಾನು ಅವನ ಜೊತೆ ಮಾತಾಡ್ತಿದ್ದೆ. ಹೇಳಿದ್ನಲ್ಲಮ್ಮ, ಲೈನ್ ಕಟ್ ಆಯ್ತು ಅಂತ. ಹೇಗೋ ಸದ್ಯ ನನ್ನ ಮೊಮ್ಮಗ ಸುರಕ್ಷಿತವಾಗಿದ್ದಾನಲ್ಲ, ಅಷ್ಟೇ ಸಾಕು. ಅಕ್ಕ, ನಾಳೆ ಬರ್ತೀನಿ ಅಂತ ಹೇಳಿದ್ನ ಅವನು. ಅದು ಹೌದಮ್ಮ, ಹೌದು, ನಾಳೆ ಬರ್ತಾನಂತೆ. ಅದಕ್ಕೆ ಇನ್ನೇನು, ಅವ್ನು ನಾಳೆ ಬರ್ತಾರಲ್ಲ, ಅಳದನ್ನ ನಿಲ್ಲಿಸಿ. ಹತ್ತು ಎಷ್ಟು ಸುಸ್ತಾಗಿದ್ದಾರೆ ನೋಡಿ. ಬನ್ನಿ ಊಟ ಮಾಡೋಣ. ನಡೀರಿ, ಎಲ್ಲರೂ ಊಟ ಮಾಡೋಣ. ಪೊಲೀಸ್ ಕಂಪ್ಲೇಂಟು ಅಂತ ಅವರು ಮಾತಾಡಿದ್ದಕ್ಕೆ ವಿಧಿ ಇಲ್ಲದೆ ಸುಳ್ಳು ಹೇಳಿಬಿಟ್ಟೆ. ಈಗ ನಾಳೆ ಅವನ ಬಗ್ಗೆ ಕೇಳಿದ್ರೆ ಏನು ಉತ್ತರ ಕೊಡೋದು? ದೇವ್ರೆ, ಅವನು ಎಲ್ಲಿದ್ರೂ ಮನಸ್ಸು ಬದಲಾಯಿಸಿ ಮನೆಗೆ ಕಳಿಸ್ಬಿಡಪ್ಪ.
ಪೈಸಾ ಇದ್ರೆ ಹಾಕಿ ಕಣಯ್ಯ. ಯಾವ ದುಡ್ಡು ಯಾವನ ಹತ್ರ ಇದೆ, ಮುಂದೆ ಹೋಗಯ್ಯ. ಏನಯ್ಯ ನೋಡೋದಿಕ್ಕೆ ಲಕ್ಷಾಧೀಶ್ವರ ತರ ಕಾಣಿಸ್ತಿದ್ದೀರಾ, ಏನಾದ್ರೂ ಹಾಕಿ ಕಣಯ್ಯ. ಯಾವ ತಲೆ ಕೂದಲು ಲಕ್ಷ ಇರ್ಬೋದು, ಆದ್ರೆ ಜೋಬಲ್ಲಿ ₹1 ಕಾಸಿಲ್ಲ. ಮುಂದೆ ಹೋಗಯ್ಯ. ನಮ್ ಟೆನ್ಷನ್ ನಿಜವಾಗ್ಲೂ ಕಾಸಿಲ್ವಾ? ಬಂಟಿ, ದಶಾವತಾರ ಬಂಟಿ, ಮಂದಳ ಕಂದ ಅಯ್ಯಪ್ಪನೂ ನಾನೇ, ಮಡಿಕೇರಿಯ ತಿರುಕನೂ ನಾನೇ. ಏನು ಹೇಳ್ತಾ ಇದೀಯ ಬಂಟಿ? ಕೊಲೆ ಮಾಡ್ತೀನಿ ನಿಜ, ಹಾಗಂತ ರಕ್ತನ ಕೈಗಣಿಸ್ಕೊಂಡು ಓಡಾಡಕ್ಕಾಗುತ್ತಾ? ಈ ಗೆಟಪ್ನಲ್ಲಿ ನುಗ್ಗಿದ್ರೆ ಯಾರು ಗುರ್ತಿದೆಯಲ್ಲ, ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು, ಅನುಮಾನಗಳು ಬರಲ್ಲ. ನಡಿ, ಹೆಣ ಬೀಳ್ಸೋ ಮುಹೂರ್ತ ಹತ್ರದಲ್ಲಿದೆ, ನಡಿ. ಎಲ್ಗೋ? ಅಬ್ಬೆ ಫಾಲ್ಸ್. ಕೂತ್ಕೋ, ಕೂತ್ಕೊಳ್ಳೋ. ಬಂದ್ರು ಕಿಕ್ಕು ಅಂದ್ರೆ ಪನಿಷ್ಮೆಂಟ್ ಅಂತ ಗೊತ್ತಿರ್ಲಿಲ್ಲ ಮಗ. ಈ ಮಯೂರಿ ನನ್ನ ಪಾಲಿಗೆ ಮೋಹಿನಿ ಕಂಡ್ರು. ಈ ಕಾಟ ಎಲ್ಲ ಮಯೂರಿ ಉರ್ಫ್ ಮೋಹಿನಿಯಿಂದಾನೆ. ದೆವ್ವ, ವಾಟರ್ ಬಾಟಲ್ ಕೊಡಿಲಿ. ಎಕ್ಸ್ಟ್ರಾ ಪ್ಲೇಯರ್ ಅಲ್ಲಮ್ಮ ನಾವು. ಹಲೋ ರಾಜೀವ್ ಸರ್ ಏನ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಅನ್ನೋದು ನೆನಪಿಲ್ವಾ? ನೀವು ನಮ್ಗೆ ಅಸಿಸ್ಟ್ ಮಾಡ್ಕೊಂಡಿರ್ಬೇಕು ಅಂತ ತಾನೇ ಹೇಳಿರೋದು. ಹಾಗಲ್ಲ ರೀ, ಅದೇನಾಗುತ್ತೋ ನೋಡಿ ಬಿಡೋಣ. ಏನ್ ಮಯೂರಿ? ದಿಮಾಗ್ ನೋಡಿ ಸರ್ ಆ ರಾಹುಲ್ಗೆ. ಪಾಪ ಸುಸ್ತಾಯ್ತಾ ಅಂತ ನಾನ್ ಕೇಳಿದ್ರೆ ನನ್ ಬ್ಯಾಗ್ನೆ ತಗೊಂಡು ನನ್ ಕಲ್ಗೆ ಎಸಿತಾನೆ. ಹೌದಾ? ಬನ್ನಿ. ರಾಹುಲ್, ಕೊನೆ ಸತಿ ವಾರ್ನ್ ಮಾಡ್ತಾ ಇದ್ದೀನಿ. ನಿನ್ನೆ ರಾತ್ರಿ ನಿನ್ ಕಿಕ್ಕಿಗೋಸ್ಕರ ಮಾಡಿರೋ ಅವಾಂತರಕ್ಕೆ ಇವತ್ತಿಡೀ ವನವಾಸ ಅನುಭವಿಸ್ಬೇಕು. ಗೌರವ ಇದ್ರೆ ಇರು, ಇಲ್ಲಾಂದ್ರೆ ಹೊರಡ್ತಾ ಇರು.
ರಾಹುಲ್ ವಾಟರ್ ಬಾಟಲ್ ಕೊಡ್ತೀರಾ? ಟೈಮ್ ಬರಲಿ, ನಾನೇನು ಅಂತ ತೋರಿಸ್ತೀನಿ. ಮಯೂರಿ ಇದೆ ಮಾರಮ್ಮ ಡಿಸ್ಕೋ.